ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮ್ ಕ್ರಿಯೇಟಿವಿಟಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತಿದ್ದೀನಿ. ಗೈಸ್ ಫಸ್ಟ್ ಆದರೆ ಎಲ್ಲರಿಗೂ ಸಾರಿ ಹೇಳ್ತಾ ಇದ್ದೀನಿ, 2 ಡೇಸಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಗೈಸ್ ಇವತ್ತಿನ ವೀಡಿಯೋದಂದರೆ ಹೊಸ ಅಪ್ಡೇಟ್ನ ಬಗ್ಗೆ ಇದ್ರೆ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ, ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಏನು ಸಮಾಚಾರ, ಏನು ವಿಷಯ ಕಂಪ್ಲೀಟ್ಲಿ ವಿಡಿಯೋದ ನೋಡೋಣ. ಫಸ್ಟ್ ಆದರೆ ನನ್ನ ಚಾನಲ್ ಇವಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಪ್ಲೀಸ್ ಕೆಳಗಡೆ ಕಾಣ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ಯಾವುದೇ ವೀಡಿಯೋ ಮಾಡೋಕ್ಕಾದ್ರೆ ಮೋಟಿವೇಶನ್ ಥರ ಇರುತ್ತೆ. ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಏನಪ್ಪ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಇವಾಗ ವಾಟ್ಸಪ್ಪಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಅಂದರೆ ನೀವು ಫ್ಯಾಮ್ಲಿ ಎಲ್ಲ ಟ್ರಿಪ್ ಹೋಗುವಾಗ ಅಂದರೆ ಫೋಟೋಸ್ ವೀಡಿಯೋಸ್ ತಗೊತಿರ್ತೀರಲ್ಲ, ಅದು ನೀವು ಎಲ್ಲರಿಗೂ ಶೇರ್ ಮಾಡಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಹೋಗೋ ಟೈಮಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಅದೇ ಕ್ರಿಯೇಟ್ ಮಾಡ್ಕೊತಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಅದು ಒಬ್ಬ ಪರ್ಸನ್ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ಪರ್ಸನ್ಗೂ ಹೋಗುತ್ತೆ, ಅದರಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ. ಗೈಸ್ ಇದು ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೊತಿರುತ್ತೆ, ಡಿಲೀಟ್ ಮಾಡ್ತಾಗಿರ್ತೀರ. ಡಿಲೀಟ್ ಮಾಡಬೇಕು ಅಂದ್ಕೊಂಡಿರ್ತೀನಿ. ನನಗೆ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದು ಬೆಸ್ಟ್ ಟ್ರಿಕ್ ಆದರೆ ತಿಳಿಸ್ಕೊಡ್ತೀನಿ. ಅದಾಗಿರ್ಬೋದು, ಇಲ್ಲಾಂದರೆ ವಾಟ್ಸಪ್ ಚಾಟಿಂಗ್ ಲಿಸ್ಟ್ ಚಾಟ್ ಮಾಡ್ತಿರ್ತೀರಲ್ಲ, ಯಾರಿಗಾದ್ರೂ ಮೆಸೇಜಸ್ಸು ಆಗಲಿ, ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಶೇರ್ ಮಾಡಿಬಿಡ್ತೀರಾ. ಅದು ನೀವು ಇಷ್ಟು ದಿನಕ್ಕೆ ಡಿಲೀಟ್ ಆಗಬೇಕು ಅಂತ ಟೈಮರ್ ಸೆಟ್ ಮಾಡ್ಕೋಬೋದು. 90 ಡೇಸ್, 25 ಡೇಸ್, 7 ಡೇಸ್, ಈ ಥರ 3 ಅಂದರೆ ಮೂರು ಥರ ಸೆಟ್ ಮಾಡ್ಕೋಬೋದು. ನೀವು ಯಾವಾಗ ಬೇಕಾದರೂ ಅದು ಸೆಲೆಕ್ಟ್ ಮಾಡಿರ್ತೀರ, ವಾಟ್ಸಪ್ ಗ್ರೂಪ್ ಅದು ಸೆಲೆಕ್ಟ್ ಮಾಡಿದರೆ ಗ್ರೂಪು ಅಷ್ಟು ದಿನ ಕರೆಕ್ಟಾಗಿ ಡಿಲೀಟ್ ಆಗುತ್ತೆ. ವಾಟ್ಸಪ್ ಚಾಟಿಂಗ್ ಲಿಸ್ಟ್ ಮಾಮೂಲಿ ಯಾರಿಗೋ ಪರ್ಸ್ನಲ್ ಚಾಟಿಂಗ್ ಮಾಡಿದರೆ ಅದಾದರೂ ಸರಿ, ಅದು ಆ ಟೈಮ್ ಕರೆಕ್ಟಾಗಿ ಡಿಲೀಟ್ ಆಗೋಗುತ್ತೆ, ಕಂಪ್ಲೀಟ್ಲಿ ಡಿಲೀಟ್ ಆಗುತ್ತೆ. ಆ ಅಪ್ಡೇಟ್ ಬಗ್ಗಂದರೆ ನಿಮಗೆ ಇವತ್ತು ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಏನು ಮಾಹಿತಿ ಎಲ್ಲ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್ ಇವಾಗ ಯಾರಾದರೂ ಲೈಕ್ ಮಾಡಿದ್ರೆ ನೋಡ್ತಿದ್ರೆ ಫಸ್ಟ್ಗಾದರೆ ಒಂದು ಲೈಕ್ ಮಾಡಿ ವಿಡಿಯೋದ ಸ್ಟಾರ್ಟ್ ಮಾಡಿಬಿಡಿ. ಬನ್ನಿ ಇವತ್ತಿನ ವಿಡಿಯೋದ್ರೆ ಸ್ಟಾರ್ಟ್ ಮಾಡಿ. ಗೈಸ್ ನಾನು ಫಸ್ಟ್ ಅಂದರೆ ಹೋಮ್ ಸ್ಕ್ರೀನಿಂದ ತೋರಿಸ್ತೀನಿ. ಫಸ್ಟ್ ಆದರೆ ಹೋಮ್ ಸ್ಕ್ರೀನ್ ಅಂದರೆ ಈ ಥರ ಇರುತ್ತೆ. ಫಸ್ಟ್ ಅಂದರೆ ನೀವು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮಗೆ ಅಪ್ಡೇಟ್ ಬಂದಿರೋ ವಾಟ್ಸಪ್ ಆದರೆ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಗೈಸ್ ನಾನು ಇದು ಯಾವ ತೋರಿಸಂದರೆ ನಾನು ನ್ಯೂ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ಗಾದರೆ ಸೆಟ್ಟಿಂಗ್ ಆಫ್ ಮಾಡ್ಕೊತೀನಿ, ನಾನು ಆಲ್ರೆಡಿ ಸೆಟ್ ಮಾಡ್ಕೊಂಡಿರೋದು. ಗೈಸ್ ನೋಡಿ ಇವಾಗ ನಾನು ಹೊಸ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ಸುಮ್ಮನೆ ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ ಇವಾಗ ಗ್ರೂಪ್ನಾದರೂ ಓಪನ್ ಮಾಡ್ಕೊತೀನಿ, ನಾಮಂತ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಅಂದರೆ ನೀವು ಪ್ರೊಫೈಲ್ ಪಿಕ್ ಇರುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೈಮರ್ ಥರ ಒಂದು ಯಾರ ಪಕ್ಕದಲ್ಲಿ ಇರೋ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಫ್ ಅಂತ ಇರುತ್ತೆ. ಇದೇ ನೀವೇನು ಮಾಡ್ತೀರಿ, ಇವಾಗ ಫಸ್ಟು 90 ಡೇಸ್ ಬೇಕಲ್ಲ, 70 ಡೇಸ್ ಬೇಕಾ, 25 ಡೇಸಾ, ಇದು ಯಾವ್ದು ಬೇಕೋ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಂಡು. ನಾನು ಸಪೋಸ್ 7 ಡೇಸ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಕೆಳಗಡೆ ಇನ್ನೂ ಒಂದು ಆಪ್ಷನ್ ಇರುತ್ತೆ, ಅದು ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಗೈಸ್ ಬ್ಯಾಗ್ ಆದರೆ ಬಂದುಬಿಟ್ಟು ಫಸ್ಟ್ ಆದರೆ ಬ್ಯಾಗ್ ಬಂದುಬಿಟ್ಟು ನೋಡಿ, ಈ ಥರ ಮೆಸೇಜಸ್ ಹಾಕಿರ್ತೀವಲ್ಲ ನಾವೇನಾದರೂ, ಇದು ಕರೆಕ್ಟಾಗಿ ಒಂದು 7 ಡೇಸ್ಗಾದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸಪೋಸ್ ನಾವು ಡಿಲೀಟ್ ಮಾಡಿಲ್ಲ ಕೂತ್ರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ, ನಾವೇನು ಮಾಡೋ ಅವಶ್ಯಕತೆ ಇರೋಲ್ಲ. ಗೈಸ್ ಈ ವಿಡಿಯೋನೇನೋ ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ ಮಾತ್ರ ಮಾಡಿಬಿಡಿ. ಇವತ್ತಿನ ವಿಡಿಯೋ ಆದರೆ ಇಷ್ಟ ಗೈಸ್, ಬೇರೆ ಗೈಸ್ ನೆಕ್ಸ್ಟ್ ವಿಡಿಯೋ ಇನ್ನೂ ಒಂದು ಅಪ್ಡೇಟ್ ಸೂಪರ್ ಅಪ್ಡೇಟ್ ಆದರೆ ಬಂದಿದೆ. ನೀವು ವಿಡಿಯೋಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡೋಕ್ಕಾದ್ರೆ ನಾನು ಮೋಟಿವೇಶನ್ ಥರ ಇರುತ್ತೆ. ಗೈಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಆದರೆ ಸಿಗೋಣ.